ಈಗ ಕಾಕಿ ಶಾಕ್ ನೀಡಿದೆ. ಪ್ರಾಪ್ತಿಗೆ ಮುತ್ತಿಟ್ಟು ರಾಜ್ಯ ಬಿಟ್ಟಿದ್ದಂತ ಮಲ್ಲಿಕಾರ್ಜುನ್ ಮುತ್ಯ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಾಕ್ಷ್ಯ ನಾಶ ಮಾಡಬಾರದು ಮತ್ತು ವಿಚಾರಣೆಗೆ ಹಾಜರಾಗಬೇಕು ಎಂದು ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರುವಂತಹ ಮುತ್ಯನನ್ನ ಹುಡುಕುತ್ತಾ ಪೊಲೀಸರ ತಂಡ ಈಗ ಹೈದರಾಬಾದ್ ಹಾದಿಯಲ್ಲಿದೆ. ಪೊಲೀಸರು ಮಠಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ವಿಡಿಯೋ ಮೂಲಕ ಪ್ರತ್ಯಕ್ಷನಾದಂತಹ ಮುತ್ಯ ನಾನು ಎಲ್ಲೂ ಹೋಗಿಲ್ಲ, ಲೋಕಲ್ನಲ್ಲೇ ಇದ್ದೀನಿ ಎಂದು ಹೊಸ ರಾಗ ಹಾಡುತ್ತಿದ್ದಾರೆ. ಭಕ್ತರು ಆತಂಕ ಪಡಬೇಡಿ ಎಂದು ಹೇಳುತ್ತಲೇ ಪೊಲೀಸರ ಮುಂದೆ ಹಾಜರಾಗುವ ನಾಟಕವಾಡುತ್ತಿದ್ದಾನೆ. ಪೊಲೀಸರು ಯಾವಾಗ ಕರೆಯುತ್ತಾರೋ ಆಗ ಹಾಜರಾಗ್ತೀನಿ ಎನ್ನುತ್ತಿರುವ ಮುತ್ಯಾಗೆ ಈಗ ನೋಟಿಸ್ ತಲುಪಿಸುವುದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಸೈಕೋ ಥ್ರಿಲ್ಲರ್ ಸಿನಿಮಾ ನಿರ್ದೇಶಿಸಿದಂಥ ಡೈರೆಕ್ಟರ್ ಅನೀಶ್ ಈಗ ನಿಜ ಜೀವನದಲ್ಲಿ ಕಿಡ್ನ್ಯಾಪ್ ಡ್ರಾಮಾಗೆ ಬಲಿಯಾಗಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಸ್ವಂತ ಸಿನಿಮಾದ ನಟಿಯೇ ಸಿಗ್ನಲ್ ಕೊಟ್ಟು ನಿರ್ದೇಶಕನನ್ನೇ ಕಿಡ್ನ್ಯಾಪ್ ಮಾಡಿಸಿದಂಥ ಘಟನೆ ಬೆಳಕಿಗೆ ಬಂದಿದೆ. ಇಂದಿರಾನಗರದಿಂದ ಕಿಡ್ನ್ಯಾಪ್ ಆದಂಥ ಅನೀಶ್ನನ್ನು ಬ್ಯಾಡರಹಳ್ಳಿಯ ಮನೆಯೊಂದರಲ್ಲಿ ಗೃಹ ಬಂಧನದಲ್ಲಿಡಲಾಗಿತ್ತು. ಅಲ್ಲಿಂದ ಮುಂದಾರಗಿರಿ ಬೆಟ್ಟಕ್ಕೆ ಕರೆದೊಯ್ದು ಕಿರಾತಕರು ಬ್ಯಾಟ್ ಮತ್ತು ಹಾಕಿ ಸ್ಟಿಕ್ನಿಂದ ಹಲ್ಲೆ ನಡೆಸಿ ನಿರ್ದೇಶಕನ ಕಾಲು ಮುರಿದಿದ್ದಾರೆ. ಇನ್ವೆಸ್ಟರ್ ಮತ್ತು ಚಿತ್ರತಂಡದ ನಡುವಿನ ಮನಸ್ತಾಪವೇ ಈ ಕಿಡ್ನ್ಯಾಪ್ಗೆ ಮೂಲ ಕಾರಣ. ನಿರ್ದೇಶಕ ಅನೀಶ್ ತಮ್ಮ ಕಾರನ್ನು ಮಾರಾಟಕ್ಕಿಟ್ಟ ವಿಚಾರವನ್ನು ನಟಿಗೆ ತಿಳಿಸಿದ್ರು. ಇದನ್ನೇ ಬಂಡವಾಳವಾಗಿಸಿಕೊಂಡ ನಟಿ ಆರೋಪಿಗಳಿಗೆ ಮಾಹಿತಿ ನೀಡಿ ಕಿಡ್ನ್ಯಾಪ್ಗೆ ಸಾಥ್ ನೀಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಆಡುಗೋಡಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ನಿರ್ದೇಶಕನನ್ನ ರಕ್ಷಿಸಿದ್ದಾರೆ. ಕಿಡ್ನ್ಯಾಪ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ನಟಿ ಸೇರಿದಂತೆ ಬರೋಬ್ಬರಿ 11 ಮಂದಿ ಆರೋಪಿಗಳನ್ನು ಸದ್ಯ ಅರೆಸ್ಟ್ ಮಾಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಗುವ ಸಾಧ್ಯತೆ ಇದೆ. ಅಸಲಿ ಕಾರಣ ಪತ್ತೆ ಹಚ್ಚಲು ಎಸ್ಐಟಿ ಅಧಿಕಾರಿಗಳು ಈಗ ಎಫ್ಎಸ್ಎಲ್ ವರದಿಯತ್ತ ದೃಷ್ಟಿ ನೆಟ್ಟಿದ್ದಾರೆ. ಗನ್ ಬಳಸಿದಂಥ ಬುಲೆಟ್, ಡೈರಿ ಮತ್ತು 2 ಮೊಬೈಲ್ ಫೋನ್ಗಳು ಸೇರಿದಂತೆ ಬರೋಬ್ಬರಿ 20ಕ್ಕೂ ಹೆಚ್ಚು ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಈ ವಾರದಲ್ಲಿ ಸೈಂಟಿಫಿಕ್ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಲಿದೆ. ಈಗಾಗಲೇ ಕುಟುಂಬಸ್ಥರು ಮತ್ತು ಆಪ್ತರ ಹೇಳಿಕೆ ದಾಖಲಿಸಿಕೊಂಡಿರುವಂಥ ಎಸ್ಐಟಿ ಸಾವಿನ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುತ್ತಿದೆ. ವರದಿ ಬಂದ ಬಳಿಕವಷ್ಟೇ ಈ ಹೈ ಪ್ರೊಫೈಲ್ ಸಾವಿನ ಹಿಂದಿನ ರಹಸ್ಯ ಬಯಲಾಗಲಿದೆ. ರಣ್ಯಾರಾವ್ ಮತ್ತು ಆಕೆಯ ಗ್ಯಾಂಗ್ ಒಟ್ಟು 102.55 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಅಕ್ರಮವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೂಲಕ ಸಾಗಿಸಿದ್ರು. 2025 ಮಾರ್ಚ್ 4ರಂದು ಡಿಆರ್ಐ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ರಣ್ಯಾರಾವ್ರನ್ನ ಬಂಧಿಸಿದ್ರು. ಬಂಧನದ ವೇಳೆ ಭಾರೀ ಪ್ರಮಾಣದ ನಗದು ಮತ್ತು ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿಬಿದ್ದಿದ್ದವು. ಇದೀಗ ಇಡಿ ಅಧಿಕಾರಿಗಳು ವಿಶೇಷ ನ್ಯಾಯಾಲಯಕ್ಕೆ ಸುದೀರ್ಘ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ನೀನೇ ಖುಷಿಯಾಗಿರು, ನಾನು ಹೋಗ್ತಾ ಇದ್ದೀನಿ ಬಾಯ್ ಎಂದು ಮೊಬೈಲ್ನಲ್ಲಿ ಸ್ಟೇಟಸ್ ಹಾಕಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಯು ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಡಿಪ್ಲೊಮಾ ಕಾಲೇಜಿನ ಹಿಂಭಾಗದಲ್ಲಿರುವಂಥ ಕಟ್ಟೆ ಬಳಿಯಾಗಿದೆ. ಗೊಪ್ಪೇನಹಳ್ಳಿ ಗ್ರಾಮದ 19 ವರ್ಷದ ಧನುಷ್ ಮೃತ ದುರ್ದೈವಿ. ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಸಿದಾಗ ನೀರಿನ ಕಟ್ಟೆಯಲ್ಲಿ ವಿದ್ಯಾರ್ಥಿ ಧನುಷ್ ಮೃತದೇಹ ಪತ್ತೆಯಾಗಿದೆ. ಇನ್ನು ಮೃತದೇಹವನ್ನು ಕಟ್ಟೆಯಿಂದ ಹೊರತೆಗೆದು ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗ್ಯಾಂಗ್ ವಾರ್ ಸದ್ದು ಮಾಡುತ್ತಿದೆ. ಡಿಜೆ ಹಳ್ಳಿಯ ರೌಡಿ ಶೀಟರ್ ಪವನ್ ಕುಮಾರ್ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಡಿಜೆ ಹಳ್ಳಿಯ ಕಪಿಲ ಕೊಲೆ ಪ್ರಕರಣದಲ್ಲಿ ಪವನ್ ಪ್ರಮುಖ ಆರೋಪಿಯಾಗಿದ್ದು, ನಿನ್ನೆ ಸಂಜೆ 3 ಬೈಕ್ಗಳಲ್ಲಿ ಬಂದು 6 ಮಂದಿ ಕಿರಾತಕರು ಪವನ್ ಮನೆಗೆ ಬರುತ್ತಿದ್ದಂತೆ ಮಚ್ಚು ಲಾಂಗ್ಗಳಿಂದ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಘಟನೆ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕಾಲು ಮೇಲೆ ಕಲ್ಲಿನಿಂದ ಭೀಕರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 14 ಜನರ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು 14 ಜನರಲ್ಲಿ 11 ಜನರನ್ನು ಬಂಧಿಸಿರುವಂತಹ ಪೊಲೀಸರು ಉಳಿದ 3 ಹುಡುಕಾಟವನ್ನು ನಡೆಸಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ಕಾರು, ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಕಾರ್ಯಾಚರಣೆ ಮೂಲಕ ಆರೋಪಿಗಳನ್ನು ಬಂಧಿಸಿರುವ ತಂಡಕ್ಕೆ ಎಸ್ಪಿ ಶೋಭಾರಾಣಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹುಟ್ಟುಹಬ್ಬ ಆಚರಣೆ ವೇಳೆ ಕೇಕ್ ಕಟ್ ಮಾಡಲು ಖಡ್ಗ ಬಳಸಿದಂಥ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ.
ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದಲ್ಲಿ ಜೈ ಸನದಿ ಎಂಬ ಯುವಕ ಬರೋಬ್ಬರಿ 5 ಕೇಕುಗಳನ್ನು ಖಡ್ಗದಿಂದ ಕತ್ತರಿಸಿ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಗೆಳೆಯ ರೆಹಾನ್ ಎಂಬಾತ ಈ ಸಾಹಸವನ್ನೆಲ್ಲ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಆದರೆ ಇದೇ ವಿಡಿಯೋ ಈಗ ಅವರಿಬ್ಬರನ್ನ ಕಂಬಿ ಎಣಿಸುವಂತೆ ಮಾಡಿದೆ. ರೀಲ್ಸ್ ನೋಡಿ ಅಲರ್ಟ್ ಆದಂಥ ಕಿತ್ತೂರು ಪೊಲೀಸರು ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಜೈದ್ ಮತ್ತು ರೆಹಾನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಆಯುಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಕಮಿಷನ್ ಗುಮ್ಮ ವಕ್ಕರಿಸಿದೆ. 40% ಕಮಿಷನ್ ಆರೋಪ ಹೊರಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗೆ ಈಗ ಸ್ವತಃ ಗುತ್ತಿಗೆದಾರರೇ ಶಾಕ್ ನೀಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಕೋಲಾರದಲ್ಲಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಕೇವಲ ಒಂದು ಪಕ್ಷವಲ್ಲ, 3 ಪಕ್ಷಗಳಲ್ಲಿ ಕಮಿಷನ್ ದಂಧೆ ಅವ್ಯಾಹತವಾಗಿ ನಡೀತಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸುಮಾರು 37,000 ಕೋಟಿ ಬಿಲ್ ಬಾಕಿ ಇದೆ. ಈ ಹಣ ಬಿಡುಗಡೆಗೆ ಜನಪ್ರತಿನಿಧಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬುದು ಗುತ್ತಿಗೆದಾರರ ಗಂಭೀರ ಆರೋಪವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಮತ್ತು ಬಿವೈ ವಿಜೇಂದ್ರಗೆ ಬೆಲೆಯೇ ಇಲ್ವಾ? ನಾಯಕತ್ವ ಬದಲಾವಣೆ ಬಗ್ಗೆ ಪರೋಕ್ಷ ವಾರ್ ಶುರುವಾಯಿತಾ ಎಂಬ ಚರ್ಚೆಯಾಗುತ್ತಿದೆ. ಧಾರವಾಡದಲ್ಲಿ ನಡೆದಂಥ ಉದ್ಯೋಗಾರ್ಥಿಗಳ ಪರವಾದ ಬೃಹತ್ ಪ್ರತಿಭಟನೆಯಲ್ಲಿ ಹಾಕಲಾಗಿದ್ದ 40ಕ್ಕೂ ಹೆಚ್ಚು ಬ್ಯಾನರ್ಗಳಲ್ಲಿ ಅಪ್ಪ ಮಗನ ಫೋಟೋಗಳೇ ಮಾಯವಾಗಿವೆ. ಸ್ಥಳೀಯ ನಾಯಕ ಅರವಿಂದ್ ಬೆಲ್ಲದ್ ಫೋಟೋ ಹೈಲೈಟ್ ಆಗಿದ್ರು. ಹೈಕಮಾಂಡ್ ನೇಮಿಸಿದಂತಹ ರಾಜ್ಯಾಧ್ಯಕ್ಷರನ್ನೇ ಕಡೆಗಣಿಸಿದ್ದು ಪಕ್ಷದ ಒಳಜಗಳವನ್ನ ಬೀದಿಗೆ ತಂದಿದೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಫೋಟೋ ಮಿಸ್ ಮಾಡಿದ ನಾಯಕರ ವಿರುದ್ಧ ದೂರು ನೀಡಲು ವಿಜೇಂದ್ರ ಬೆಂಬಲಿಗರು ತೀರ್ಮಾನಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಹೆಚ್ಚಾಗುತ್ತಲೇ ಇದೆ ಶಿವಾಜಿ ಕಿಚ್ಚು. ಇಂದು ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಯ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಪ್ರತಿಭಟನೆ ಹಿನ್ನೆಲೆ ಇಂದು ಮಧ್ಯರಾತ್ರಿಯವರೆಗೂ ಮದ್ಯಪಾನ ಬಂದ್ ಮಾಡುವಂತೆ ಡಿಸಿ ಸಂಗಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದೆಡೆ ಎನ್ಐಎ ಮೂಲಕ ಪ್ರಕರಣದ ತನಿಖೆ ನಡೆಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಶ್ರೀರಾಮುಲು ಪತ್ರ ಬರೆದಿದ್ದಾರೆ. ಧರಣಿ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಪ್ರಮುಖ ಬಿಲ್ಡರ್ ಒಬ್ಬರ ಮೇಲೆ ದಾಳಿ ನಡೆಸಿದ್ದಾರೆ. ಭಾರೀ ಪ್ರಮಾಣದ ತೆರಿಗೆ ವಂಚನೆಯ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಗರದ ಶಂಕರಮಠ ರಸ್ತೆಯಲ್ಲಿರುವ ಪ್ರಮುಖ ಬಿಲ್ಡರ್ ನಿವಾಸ ಮತ್ತು ಕಚೇರಿಯಲ್ಲಿ ದಾಳಿ ನಡೆಸಿದ್ದಾರೆ. ಬಿಲ್ಡರ್ ಮನೆಯಲ್ಲಿರುವಂತಹ ಕಡತಗಳು, ಬ್ಯಾಂಕ್ ಲಾಕರ್ ಮಾಹಿತಿ ಹಾಗೂ ಕಚೇರಿಯ ವ್ಯವಹಾರಿಕ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅರ್ಕಲಗೂಡು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದಂಥ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ದೊರೆತಿದ್ದು, ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಮಾರಮ್ಮ ದೇವಿಯ ದೇವಸ್ಥಾನವನ್ನು ಉದ್ಘಾಟಿಸಿದರು. ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎ ಮಂಜು, ಎಂಎಲ್ಸಿ ಸೂರಜ್ ರೇವಣ್ಣ ಮತ್ತು ಮಾಜಿ ಸಚಿವ ಸಾರಾ ಮಹೇಶ್ ಸಾಥ್ ನೀಡಿದರು. ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗ ಒಂದು ಆಸೀನರಾಗಿ ಮಾನ್ಯ ಕುಮಾರಸ್ವಾಮಿ ಅವರು, ಎ ಮಂಜೂರವರು ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನೀವು, ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಇವತ್ತು ಆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪಿಂಕ್ ಲೈನ್ ಸಂಚಾರಕ್ಕೆ ಕ್ಷಣಗಣನೆ ಶುರುವಾಗಿದ್ದು, 3ನೇ ಡ್ರೈವರ್ಲೆಸ್ ಮೆಟ್ರೋ ರೈಲು ಸದ್ದಿಲ್ಲದೆ ಸಿಲಿಕಾನ್ ಸಿಟಿಗೆ ಬಂದಿಳಿದಿದೆ. BMRCL ಸಂಸ್ಥೆಯಿಂದ ತಯಾರಾದ ಈ ರೈಲು ಮಧ್ಯರಾತ್ರಿ ಕೊತ್ತನೂರು ಡಿಪೋ ತಲುಪಿದೆ. ಈಗಾಗಲೇ 2 ರೈಲುಗಳು ಬಂದಿದ್ದು, ಈಗ 3ನೇ ಸೆಟ್ ಕೂಡ ಸೇರ್ಪಡೆಯಾಗಿದೆ. ಡ್ರೈವರ್ ಇಲ್ಲದೆಯೇ ಓಡುವ ಈ ರೈಲುಗಳ ಟೆಸ್ಟಿಂಗ್ ಈಗ ಭರದಿಂದ ಸಾಗಿದೆ. ಶೀಘ್ರದಲ್ಲೇ ನೇರಳೆ ಹಾಗೂ ಹಸಿರು ಮಾರ್ಗಕ್ಕೆ ಹೊಸ ಮೆಟ್ರೋ ರೈಲುಗಳು ಬರಲಿವೆ. ಜೂನ್ ಅಂತ್ಯದೊಳಗೆ 3 ಹೊಸ ಮೆಟ್ರೋ ರೈಲು ಬರುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. 3 ಹೊಸ ರೈಲು ಬರೋದ್ರಿಂದ ಈ ಭಾಗದ ಪ್ರಯಾಣಿಕರಿಗೆ ಪ್ರಯಾಣ ಮತ್ತಷ್ಟು ಸುಲಭವಾಗಲಿದೆ.
ಇಂದು ನಡೆಯಲಿರುವ ಟಿ20 ವಿಶ್ವಕಪ್ನ ಸೂಪರ್ 8 ಹಂತದ ಪಂದ್ಯದಲ್ಲಿ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಕಣಕ್ಕಿಳಿಯಲಿದೆ. ಮೊದಲ ಪಂದ್ಯ ಸೋತಿರುವ ಭಾರತಕ್ಕೆ ಇದು ಮಾಡುವಿಲ್ಲವೇ ಮಡಿ ಸವಾಲು. ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುವ ಈ ಪಂದ್ಯಕ್ಕೂ ಮುನ್ನ ಚೆನ್ನೈ ನಗರ ಸಾರಿಗೆ ಅಧಿಕಾರಿಗಳು ಪಂದ್ಯದ ದಿನದ ಸಂಚಾರ ಹೆಚ್ಚಳವನ್ನು ನಿಭಾಯಿಸಲು ವಿಶೇಷ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಚೆನ್ನೈ ಮೆಟ್ರೋ ರೈಲು ಲಿಮಿಟೆಡ್ ಪ್ರೇಕ್ಷಕರು ತಮ್ಮ ಪಂದ್ಯದ ಟಿಕೆಟ್ಗಳನ್ನು ಪ್ರಸ್ತುತಪಡಿಸಿದರೆ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡುತ್ತದೆ. ವಿಶಿಷ್ಟವಾದ QR ಕೋಡ್ಗಳಿಂದ ಆಗಲೇ ಮನೆ ಬಾಗಿಲು ಮುರಿದು ಖದೀಮರು ಮನೆಗಳತನ ಮಾಡಿದ್ದಾರೆ. ಘಟನೆ ರಾಯಚೂರು ಜಿಲ್ಲೆಯ ರಾಮ್ನಾಳ್ ಗ್ರಾಮದಲ್ಲಿ ಆದಂಥದ್ದು. ಇನ್ನು ಗ್ರಾಮದ ಶಂಕರಗೌಡ ಎಂಬುವರಿಗೆ ಸೇರಿದ ಮನೆ ಕಳ್ಳತನವಾಗಿದ್ದು 4 ಚಿನ್ನದ ಉಂಗುರ, ಪರೀಕ್ಷಾ ಸಮಯದಲ್ಲಿ ಕೈಯಲ್ಲಿ ಪೆನ್ನು ಹಿಡಿದು ಪಾಠ ಕಲಿಯಬೇಕಾದ ಮಕ್ಕಳು ಶಾಲಾ ಆವರಣದಲ್ಲೇ ಕಸ ಗೂಡಿಸುತ್ತಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ SJJM ಶಾಲೆಯಲ್ಲಿ ಆಗಿದೆ. ನಮ್ಮ ಮಕ್ಕಳನ್ನು ನಾವು ಕೆಲಸ ಮಾಡೋಕೆ ಕಳಿಸಿಲ್ಲ ಎಂದು ಪೋಷಕರು ಶಿಕ್ಷಣ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಕೆಲಸ ಮಾಡುತ್ತಿರುವಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಘಟನೆಗೆ ಕಾರಣವಾದಂಥ ಬೇಜವಾಬ್ದಾರಿ ಶಿಕ್ಷಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ದೂರು ನೀಡಿದ್ದಾರೆ. ರಕ್ಷಿಸಿದ್ದಾರೆ. 18 ಜನರನ್ನ ನಾಗರಾಜ್ ಹಾಗೂ ಮೊಹನೇಶ್ ಜೀತಕ್ಕಿರಿಸಿಕೊಂಡಿದ್ದರು. ರೈಲು ನಿಲ್ದಾಣಗಳಿಂದ ಕರೆತಂದು ಜೀತವಿರಿಸಿ ದೂಡಿಸುತ್ತಿರುವುದನ್ನು ಪೊಲೀಸರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ. ರಕ್ಷಿಸಿದವರನ್ನ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಇರಿಸಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳು ಬಿಂದಾಸ್ ರೌಂಡ್ಸ್ ಹಾಕಿವೆ. ಕಳೆದ 3 ದಿನಗಳಿಂದ ನಗರದ ಇಂದಾವರ್ ಗ್ರಾಮದ ರೈತನೊಬ್ಬನ ತೋಟದಲ್ಲಿ ಕಾಡಾನೆ ಓಡಾಡಿರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇದೀಗ ಆನೆ ಚಲನವಲನದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಣಿಟ್ಟಿದ್ದು, ಅಧಿಕಾರಿಗಳ ಕಣ್ಣಿಗೆ ಆನೆಗಳು ಕಾಣಿಸಿಕೊಳ್ಳದ ಹಿನ್ನೆಲೆ ಗಜದೋಸ್ತಿಗಳ ಸೆರೆ ಹಿಡಿಯಲು ಡಾಗ್ ಸ್ಕ್ವಾಡ್ ಬಳಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಕರಡಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರಲ್ಲಿ ನಡುಕ ಹುಟ್ಟಿಸಿದೆ. ಪಟ್ಟಣದ ಹೊರವಲಯದಲ್ಲಿರುವಂತಹ ಕುಂಚಿಟಿಗ ಮಠದ ಆವರಣಕ್ಕೆ ಕರಡಿ ಎಂಟ್ರಿ ಕೊಟ್ಟಿದ್ದು, ಇನ್ನು ಮಠದ ಭಕ್ತರು ಹಾಗೂ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಈ ಭಾಗದಲ್ಲಿ ಕರಡಿಗಳ ಪ್ರತ್ಯಕ್ಷವಾಗುವುದು ಹೊಸದೇನಲ್ಲ. ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವಂತಹ ಕರಡಿಗಳ ಉಪಟಳಕ್ಕೆ ಸ್ಥಳೀಯರು ಈಗ ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಕರಡಿಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲೊಂದು ಕರಡಿ. ಇಷ್ಟೊತ್ತಿನಾಗ ಯಾಕಪ್ಪ ಬಂದಿದೆಯಾ ಇಲ್ಲಿ? ರಾತ್ರಿ ಎಲ್ಲ ಬರ್ತೀಯ, ಇಷ್ಟೊತ್ತಿನಾಗ ಬಂದು ತೊಂದರೆ ಕೊಡ್ತೀಯಲ್ಲಪ್ಪ. ಜಾಮವಂತ, ಇಲ್ಲೊಂದು ಕರಡಿ. ಇಷ್ಟೊತ್ತಿನಾಗ ಯಾಕಪ್ಪ ಬಂದಿದೆಯಾ ಇಲ್ಲಿ? ರಾತ್ರಿ ಎಲ್ಲ ಬರ್ತೀಯ. ಇದೀಗ ಒಂದು ಸ್ಮಾಲ್ ಬ್ರೇಕ್. ನಾನು ಹೌಸ್ ವೈಫು. ನನ್ಗೆ 3 ವರ್ಷದಿಂದ ಆರ್ಥೆಟಿಕ್ ಸಮಸ್ಯೆ ಇತ್ತು. ಇದರಿಂದ ಮೆಟ್ಲು ಹತ್ತಕ್ಕೆ, ಮನೆ ಕೆಲ್ಸ ಮಾಡಕ್ಕೂ ಕಷ್ಟ ಆಗ್ತಿತ್ತು. ಆಪರೇಷನ್ ಮಾಡಿಸ್ಕೊಂಡ್ರೆ ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು. ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. 10 ದಿನ ಟ್ರೀಟ್ಮೆಂಟ್ ತಗೊಂಡೆ. ಯಾವುದೇ ಆಪರೇಷನ್ ಇಲ್ದೆ ನೋವೆಲ್ಲ ಕಡಿಮೆ ಆಗೋಯ್ತು. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್.
ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಹೃದಯಾಘಾತ, ಮಧುಮೇಹ, ಅಸ್ತಮಾ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9980836665 ಅಥವಾ 9980846665. ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ 27ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಶುಭ ಕೋರುವವರು ಜಗದೀಶ್ ಎಸ್, ಮ್ಯಾನೇಜಿಂಗ್ ಡೈರೆಕ್ಟರ್, SG ಗ್ರೂಪ್ಸ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ಅವನ ಮಖದಲ್ಲಿ ನಗು ಮಾತ್ರ ಛಾಯಬೇಕು. ನಿಮ್ ತರ ತಲೆ ತೆಗೆಸ್ಕೊಂಡು ಸತ್ತಂಗ್ ಬದುಕಲ್ಲ. ನನ್ನ ಕಣ್ಣ ರೆಪೆ ಮುಚ್ಚೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ. ಧನ ಗಣಪತಿ ಫೈನಾನ್ಸ್. ನೀವು ಅಡವಿಟ್ಟು ಬಿಡಿಸಲಾಗದ ಚಿನ್ನಾಭರಣವನ್ನ ನಾವೇ ಹಣ ಕೊಟ್ಟು ಬಿಡಿಸಿ ಉಳಿದ ಹಣವನ್ನ ತಕ್ಷಣವೇ ನಿಮಗೆ ನೀಡ್ತೀವಿ. 1 ಗ್ರಾಂ ಚಿನ್ನಕ್ಕೆ 18,000 ನೀಡ್ತೀವಿ. ಸಂಪರ್ಕಿಸಿ 8884864444. ವ್ಯಾಯಾಮ, ಯೋಗ ಮಾಡಿದ್ರು ಬೆನ್ನು ನೋವು ಹೋಗ್ತಿಲ್ವಾ? ವಾಕಿಂಗ್, ಜಾಗಿಂಗ್ಗೆ ಹೋದ್ರೂ ಕೈ ಕಾಲು ನೋವು ಕಡಿಮೆ ಆಗ್ತಿಲ್ವಾ? ನಿಸರ್ಗ ನೋನಿ ಆರ್ಥೋ ಕೇರ್ ಇರುವಾಗ ಚಿಂತೆ ಯಾಕೆ? ನ್ಯಾಚುರಲ್ ಜ್ಯೂಸ್ ಕುಡಿಯೋದು ಹೇಗೆ? ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು? ನಿಮ್ಮೆಲ್ಲ ಅನುಮಾನಗಳಿಗೆ ಉತ್ತರ ಕೊಡ್ತಾರೆ ಡಾಕ್ಟರ್ ಪದ್ಮಾವತಿ. ನಿಸರ್ಗ ನೋನಿ ಆರ್ಥೋ ಕೇರ್. ವೀಕ್ಷಿಸಿ ಸಂಜೆ 4:30ಕ್ಕೆ. ವೆಲ್ಕಮ್ ಬ್ಯಾಕ್. ಶತಾಬ್ದಿ ಎಕ್ಸ್ಪ್ರೆಸ್ನ ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬನ್ನಿ. ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಸಜ್ಜೆ ಬೆಳೆ ನೆಲಕಚ್ಚಿದೆ. ರಾಯಚೂರು ಜಿಲ್ಲೆಯ ಸಿದ್ದಾಪುರ ಗ್ರಾಮದ ರೈತ ಕೃಷ್ಣ ಎಂಬುವರಿಗೆ ಸೇರಿದಂಥ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಕಟಾವಿಗೆ ಬಂದಿದ್ದಂಥ 7 ಎಕರೆ ಸಜ್ಜೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಧಿಕಾರಿಗಳು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸೂಕ್ತ ಬೆಳೆಗೆ ಪರಿಹಾರ ನೀಡುವಂತೆ ರೈತ ಅಧಿಕಾರಿಗಳು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ನಗರದ KM ರಸ್ತೆಯಲ್ಲಿ ಸರ್ಕಾರಿ ಬಸ್ ಒಂದು ಮಧ್ಯ ರಸ್ತೆಯಲ್ಲಿ ಕೆಟ್ಟು ನಿಂತು ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಭಾರೀ ಕಿರಿಕಿರಿ ಉಂಟು ಮಾಡಿದೆ. ಗ್ಯಾರಂಟಿ ಯೋಜನೆಗಳ ಅಬ್ಬರದ ನಡುವೆ ಸಾರಿಗೆ ಸಂಸ್ಥೆಯ ಬಸ್ಗಳ ಸ್ಥಿತಿ ಮಾತ್ರ ದಯನೀಯವಾಗಿದೆ. ಎಲ್ಲಿ ಕೆಟ್ಟು ನಿಲ್ಲುತ್ತವೋ, ಎಲ್ಲಿ ಬ್ರೇಕ್ ಫೇಲ್ ಆಗುತ್ತವೋ ಎಂಬ ಆತಂಕದಲ್ಲಿ ಪ್ರಯಾಣಿಕರು ಸಂಚರಿಸುವಂತಾಗಿದೆ. ಚಿಕ್ಕಮಗಳೂರು ಡಿಪೋದ ಬಸ್ಗಳ ನಿರ್ವಹಣೆ ಸರಿಯೇ ಇಲ್ಲವೇ? ಪ್ರಯಾಣಿಕರ ಸುರಕ್ಷಿತ ಪ್ರಯಾಣಕ್ಕೆ ಗ್ಯಾರಂಟಿ ನೀಡುವವರು ಯಾರು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದ ತಾಜ್ ದರ್ಬಾರ್ ಹೋಟೆಲ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇನ್ನು ಪ್ರಾಣ ಉಳಿಸಿಕೊಳ್ಳಲು ಕಟ್ಟಡದ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. भाई निकल गया।
ಕೋತಿ ಜೀವ ಉಳಿಸಲು ಹೋಗಿ ಆಟೋ ಚಾಲಕ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರಿನ ಕೊರಟಗೆರೆ ಪ್ರವಾಸಿ ಮಂದಿರದ ಬಳಿ ಆಗಿದೆ. ಆಟೋ ಚಾಲಕ ಮಹೇಂದ್ರ ಮೃತ ದುರ್ದೈವಿ. ಆಟೋ ಚಾಲನೆ ಮಾಡುತ್ತಿದ್ದಾಗ ದಿಢೀರನೆ ಕೋತಿ ರಸ್ತೆಗೆ ಅಡ್ಡ ಬಂದಿದ್ದು ಕೋತಿ ಪ್ರಾಣ ಉಳಿಸಲು ಹೋಗಿ ಚಾಲಕ ಸಾವನ್ನಪ್ಪಿದ್ದಾನೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಶ್ರೀನಿವಾಸಪುರದಲ್ಲಿ ಬೈಕ್ಗೆ ಬುಲೆರೋ ಡಿಕ್ಕಿ ಹೊಡೆದಿದ್ದು ಯಲ್ದೂರು ಠಾಣೆಯ ಪೊಲೀಸ್ ಪೇದೆ ದಾರುಣ ಸಾವನ್ನಪ್ಪಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗುವ ವೇಳೆ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬುಲೆರೋ ವಾಹನ ರಸ್ತೆಯಲ್ಲೇ ಪಲ್ಟಿಯಾಗಿದ್ದು ಚಾಲಕ ಸ್ಥಳದಿಂದ ನಾಪತ್ತೆಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಭೀಕರ ಸರಣಿ ಅಪಘಾತ ಆಗಿದೆ. ಬಾಗಲೂರಿನ ಗುಂಡಪ್ಪ ಸರ್ಕಲ್ ಬಳಿ ಒನ್ ವೇನಲ್ಲಿ ಅತಿ ವೇಗವಾಗಿ ಬಂದಂಥ ಲಾರಿ 4 ಕಾರು ಮತ್ತು 4 ಬೈಕ್ಗಳಿಗೆ ಸರಣಿ ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ ವಾಹನ ಸವಾರರು ದಿಕ್ಕಾಪಾಲಾಗಿದ್ದಾರೆ. ಘಟನೆ ಬೆನ್ನಲ್ಲೇ ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಸರಣಿ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಚಿಕ್ಕಜಾಲ ಸಂಚಾರಿ ಪೊಲೀಸರು ವಾಹನಗಳನ್ನು ತೆರವುಗೊಳಿಸಿದ್ದಾರೆ. ಅಯ್ಯಯ್ಯೋ, अरे बाप रे ಮದುವೆ ಮುಗಿಸಿ ಬರುವಾಗ ನಾಯಿ ಅಡ್ಡ ಬಂದು ಬೈಕ್ ಪಲ್ಟಿಯಾಗಿ ಕೆಎಸ್ಆರ್ಟಿಸಿ ನೌಕರರ ದಾರುಣ ಸಾವನ್ನಪ್ಪಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಗ್ರಾಮದ 55 ವರ್ಷದ ಶ್ರೀನಿವಾಸ್ ಮೃತ ದುರ್ದೈವಿ. ಅಪಘಾತವಾದರೂ ಗಂಟೆಗಟ್ಟಲೆ ಆಂಬ್ಯುಲೆನ್ಸ್ ಬಾರದೇ ಇರುವುದರಿಂದ ರಸ್ತೆಯಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ವಿಳಂಬಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಂಜಾನ್ ನಮಾಜ್ಗೆ ಹೋಗುತ್ತಿದ್ದಾಗ ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ವೆಂಕಟೇಶ್ವರ ಮೆಟ್ರೋ ನಿಲ್ದಾಣದ ಬಳಿ 2 ಬೈಕ್ಗಳು ಅತಿ ವೇಗದಲ್ಲಿ ಮುಖಾಮುಖಿ ಡಿಕ್ಕಿಯಾಗಿವೆ. ಡಿಕ್ಕಿಯ ರಭಸಕ್ಕೆ ಗಾಳಿಯಲ್ಲಿ ಹಾರಿ ಬಿದ್ದಿದ್ದಾರೆ. ಘಟನೆಯಲ್ಲಿ 23 ವರ್ಷದ ಸೈಯದ್ ಆರ್ಯನ್ ಪಾಷಾ ಸ್ಥಳದಲ್ಲಿ ಪ್ರಾಣ ಬಿಟ್ಟರೆ ಮತ್ತೊಬ್ಬ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಉಳಿದ 2 ಗಂಭೀರ ಗಾಯಗಳಾಗಿದ್ದು ಕೆಜಿಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ನಗರ ದೇವತೆ ದುರ್ಗಮ್ಮನ ಜಾತ್ರೆ ವೇಳೆ ಕೋಣದ ಕಾಲು ಹಿಡಿದು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಹೇಮಂತ್ ಬಂಧಿತ ಆರೋಪಿ ಕೋಣ ಬಲಿ ಕೊಟ್ಟು ಅದರ ಕಾಲು ಹಿಡಿದು ದೇವಸ್ಥಾನದ ಭಕ್ತರ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದ ಆರೋಪಿಯನ್ನ ವಿಡಿಯೋ ಆಧರಿಸಿ ಪೊಲೀಸರು ಬಂಧಿಸಿದ್ದಾರೆ.
ಚಿತ್ರ ಪ್ರೇಮಿಗಳ ಕಣ್ಮಣಿ ಗೀತಾ ಗೋವಿಂದಂ ಜೋಡಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ವಿವಾಹವು ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ಆಗಿದೆ. ಬೆಳಗ್ಗೆ 8 ಗಂಟೆಗೆ ನಡೆದ ಶುಭ ಮುಹೂರ್ತದಲ್ಲಿ ವೀರೋಶ್ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ಕುಟುಂಬಸ್ಥರು ಮತ್ತು ಆಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು. ಅತ್ಯಂತ ಖಾಸಗಿಯಾಗಿ ನಡೆಯುತ್ತಿರುವಂತಹ ಈ ಸಮಾರಂಭಕ್ಕೆ ಕೇವಲ 100 ಮಂದಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಕನ್ನಡ ಚಿತ್ರರಂಗದಿಂದ ನಟಿ ಆಶಿಕಾ ರಂಗನಾಥ್ ಮದುವೆಯಲ್ಲಿ ಭಾಗಿಯಾಗಿ ಹಾರೈಸಿದ್ದಾರೆ. ಮಾರ್ಚ್ 4ರಂದು ಹೈದರಾಬಾದ್ನ ತಾಜ್ ಕೃಷ್ಣಾದಲ್ಲಿ ಅದ್ದೂರಿ ಆರತಕ್ಷತೆ ನಡೆಯಲಿದೆ. ಬಳಿಕ ಹನಿಮೂನ್ ಮುಗಿಸಿ ಕೊಡಗಿನ ವಿರಾಜಪೇಟೆಯಲ್ಲಿ ವಿಶೇಷ ರಿಸೆಪ್ಷನ್ ಹಮ್ಮಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. 2 ದಿನಗಳ ಇಸ್ರೇಲ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಇಂದು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರೊಂದಿಗೆ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಭಾರತದ ಸ್ಥಳೀಯ ವಾಯು ರಕ್ಷಣಾ ಗುರಾಣಿ ಸುದರ್ಶನ ಚಕ್ರ ಮತ್ತು ಇಸ್ರೇಲ್ನ ಐರನ್ ಡೋಮ್ ತಂತ್ರಜ್ಞಾನದ ಸಂಭಾವ್ಯ ಸಹಯೋಗ ಸೇರಿದಂತೆ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಬಗ್ಗೆ ಪ್ರಮುಖ ಒಪ್ಪಂದ ನಡೆಯಲಿದೆ. ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ನಡೆಯುತ್ತಿರುವಂತಹ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಆಧರಿಸಿ ಆರ್ಥಿಕ ತೊಡಗಿಸಿಕೊಳ್ಳುವಿಕೆ, ನಾವೀನ್ಯತೆ, ವ್ಯಾಪಾರ ಮತ್ತು ಹೂಡಿಕೆ ಕಾರ್ಯಸೂಚಿ ಬಗ್ಗೆಯೂ ಚರ್ಚಿಸಲಿದ್ದಾರೆ. ಈ ವೇಳೆ ಗಾಜಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತ ಭಾರತ ಟಿ20 ವಿಶ್ವಕಪ್ ಸೆಮಿಫೈನಲ್ ತಲುಪಲು ಕಠಿಣ ಸವಾಲು ಎದುರಿಸುತ್ತಿದೆ. ಸೆಮಿಫೈನಲ್ಗೇರಲು ಉಳಿದ ಪಂದ್ಯಗಳನ್ನು ಗೆಲ್ಲಲೇಬೇಕು ಎಂದು ಚೆನ್ನೈನಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆಯುವ ಸೂಪರ್ 8 ಪಂದ್ಯ ನಿರ್ಣಾಯಕವಾಗಿದೆ. ಜಿಂಬಾಬ್ವೆಯನ್ನ ಕಡೆಗಣಿಸದೆ ಟೀಂ ಇಂಡಿಯಾ ಸಾಂಘಿಕ ಪ್ರದರ್ಶನ ನೀಡಿದರೆ ಮಾತ್ರ ಸೆಮಿಫೈನಲ್ ಕನಸು ಜೀವಂತವಾಗುತ್ತದೆ. ಭಾರತದ ಪಯಣ ಸೂಪರ್ 8ರಲ್ಲಿ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಇಂದು ಸಂಜೆ